ನಮಸ್ಕಾರ, ಕರ್ನಾಟಕ.in ಗೆ ಸ್ವಾಗತ. ಈ ಏಷ್ಯಾ ಕಪ್ ನಡೀತಾ ಇದೆ. ಏಷ್ಯಾ ಕಪ್ ನಲ್ಲಿ ಟೀಮ್ ಇಂಡಿಯಾ ಫೈನಲ್ಗೆ ಪ್ರವೇಶ ಮಾಡಿದೆ. ಏಷ್ಯಾ ಕಪ್ ನಲ್ಲಿ ಟೀಮ್ ಇಂಡಿಯಾ ಅದ್ಭುತವಾಗಿ ಪ್ರದರ್ಶನ ನೀಡಿ ಒಂದು ರೀತಿಯಲ್ಲಿ ದಾಖಲೆ ಮೇಲೆ ದಾಖಲೆ, ಒಳ್ಳೊಳ್ಳೆ ದಾಖಲೆಗಳನ್ನ ನಿರ್ಮಾಣ ಮಾಡ್ತಾ ಇದೆ. ಹೀಗಿರ್ಬೇಕಾದ್ರೆ ಇದೀಗ ಟೀಮ್ ಇಂಡಿಯಾಗೆ ಒಂದು ಕೆಟ್ಟ ದಾಖಲೆ ಕೂಡ ಅವರ ಪಟ್ಟಿಗೆ ಸೇರಿದೆ. ಹೌದು, ಗೆಲುವಿನ ಮೇಲೆ ಗೆಲುವು ಮಾಡ್ತಾ ಒಂದೊಳ್ಳೆ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ಇದೀಗ ನಿನ್ನೆ ಮ್ಯಾಚ್ ನಲ್ಲಿ ಬಾಂಗ್ಲಾದೇಶ್ ವಿರುದ್ಧ 40 ರನ್ಗಳ ಗೆಲುವನ್ನು ದಾಖಲಿಸಿದೆ. ಗೆಲುವನ್ನೇನೋ ದಾಖಲಿಸಿದೆ, ಆದ್ರೆ ಅದ್ರ ಜೊತೆಯಲ್ಲಿ ಒಂದು ಕೆಟ್ಟ ದಾಖಲೆಯನ್ನು ಸಹ ತನ್ನ ರೆಕಾರ್ಡ್ ಬುಕ್ ನಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದೆ. ಹೌದು, ಏನು ಸೈಫ್ ಹಸನ್ ಅಂತೇಳಿ ಒಬ್ಬ ಆಟಗಾರ ಇದ್ದಾನೆ. ಆ ಆಟಗಾರನಿಗೆ ಅತಿ ಹೆಚ್ಚು ಜೀವದಾನ ನೀಡೋ ಮೂಲಕ ಇದೀಗ ಟೀಮ್ ಇಂಡಿಯಾ ಒಂದು ಕೆಟ್ಟ ದಾಖಲೆಯನ್ನ ಬರೆದಿದೆ. ಅದು ಕೂಡ ಒಂದೇ ಮ್ಯಾಚ್ ನಲ್ಲಿ, ಒಂದೇ ಇನ್ನಿಂಗ್ಸ್ ನಲ್ಲಿ ಒಬ್ಬ ಆಟಗಾರನಿಗೆ ಅತಿ ಹೆಚ್ಚು ಬಾರಿ ಜೀವದಾನ ನೀಡಿ ಕೆಟ್ಟ ದಾಖಲೆಯನ್ನ ಇದೀಗ ಟೀಮ್ ಇಂಡಿಯಾ ಬರೆದಿದೆ. ಸೈಫ್ ಹಸನ್ ಅವರು 40 ರನ್ ಅನ್ನ ಗಳಿಸಿದಂತಹ ಸಂದರ್ಭದಲ್ಲಿ ಅಕ್ಷರ್ ಪಟೇಲ್ ಅವರು ಬೌಲಿಂಗ್ ಅನ್ನ ಮಾಡ್ತಾರೆ. ಅವಾಗ ಒಂದು ಕಾಟನ್ ಬೋಲ್ಡ್ ಆಗುತ್ತೆ. ಆದ್ರೆ ಅಕ್ಷರ್ ಪಟೇಲ್ ಅವರು ಕ್ಯಾಚ್ ನ ಕೈ ಚೆಲ್ಲಿ ಕೊಡ್ತಾರೆ. ಅದು ಮೊದಲನೇ ಕ್ಯಾಚ್ ಡ್ರಾಪ್ ಆಗುತ್ತೆ. ಆ ನಂತರದಲ್ಲಿ 65 ರನ್ ಗಳಿಸಿದಾಗ್ಲೂ ಸಹ ಒಂದು ಕ್ಯಾಚ್ ಅನ್ನ ಸೈಫ್ ಹಸನ್ ಅವರು ನೀಡ್ತಾರೆ. ಆ ಟೈಮ್ ಅಲ್ಲಿ ಶಿವಮ್ ದೂಬೆ ಅವರು ಕ್ಯಾಚ್ ಅನ್ನ ಕೈ ಚೆಲ್ಲಿ ಬೀಳ್ತಾರೆ. ಆ ನಂತರದಲ್ಲಿ 67 ರನ್ ಗಳಿಸಿದಂತಹ ಟೈಮ್ ಅಲ್ಲೂ ಸಹ ಸೈಫ್ ಹಸನ್ ಅವರು ಮತ್ತೊಂದು ಕ್ಯಾಚ್ ಅನ್ನ ನೀಡ್ತಾರೆ. ಅವಾಗ್ಲೂ ಸಹ ಶಿವಮ್ ದೂಬೆ ಅವರು ಕ್ಯಾಚ್ ಅನ್ನ ಕೈ ಚೆಲ್ಲಿ ಕೊಡ್ಕೊಳ್ತಾರೆ. ಇನ್ನು 67 ರನ್ ಇದ್ದಾಗ್ಲೇನೆ ಇನ್ನೊಂದ್ಸತಿ ಕೂಡ ಸೈಫ್ ಹಸನ್ ಅವರು ಕ್ಯಾಚ್ ಅನ್ನ ವಿಕೆಟ್ ಕೀಪರ್ ನೀಡ್ತಾರೆ. ಸಂಜು ಸ್ಯಾಮ್ಸಂಗ್ ಅವರು ಕ್ಯಾಚ್ ಹಿಡಿಯೋ ಬದಲು ಅಲ್ಲೂ ಸಹ ಕ್ಯಾಚ್ ಅನ್ನ ಕೈ ಚೆಲ್ಲಿ ಕುಳಿತುಕೊಳ್ತಾರೆ. ಆ ಮೂಲಕ ಒಂದೇ ಇನ್ನಿಂಗ್ಸ್ ನಲ್ಲಿ ಅತಿ ಹೆಚ್ಚು ಬಾರಿ ಒಬ್ಬ ಆಟಗಾರನಿಗೆ ಜೀವದಾನ ನೀಡಿದಂತಹ ಒಂದು ಕೆಟ್ಟ ದಾಖಲೆಯನ್ನ ಇದೀಗ ಟೀಮ್ ಇಂಡಿಯಾ ಬರೆದಿದೆ. ನಿನ್ನೆ ಒಂದು ರೀತಿಯಲ್ಲಿ ಬೌಲಿಂಗ್ ನಲ್ಲಿ ಅದ್ಭುತವಾಗಿ ಬೌಲಿಂಗ್ ಅಟ್ಯಾಕ್ ಅನ್ನ ಟೀಮ್ ಇಂಡಿಯಾ ಮಾಡಿತ್ತು. ಆದ್ರೆ ಫೀಲ್ಡಿಂಗ್ ಅಲ್ಲಿ ಕಳಪೆ ಫೀಲ್ಡಿಂಗ್ ಮಾಡಿ ಈ ರೀತಿಯ ಒಂದು ಕೆಟ್ಟ ದಾಖಲೆಯನ್ನ ಟೀಮ್ ಇಂಡಿಯಾ ಮಾಡಿದೆ. ಈ ಕೆಟ್ಟ ದಾಖಲೆ ವಿಚಾರವಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು? ಟೀಮ್ ಇಂಡಿಯಾದಲ್ಲಿ ಏಷ್ಯಾ ಕಪ್ ನಲ್ಲಿ ಟೀಮ್ ಇಂಡಿಯಾದ ಪರ್ಫಾರ್ಮೆನ್ಸ್ ಹೇಗಿದೆ? ಬ್ಯಾಟಿಂಗ್ ಮತ್ತು ಬೌಲಿಂಗ್ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು? ಫೀಲ್ಡಿಂಗ್ ನಲ್ಲಿ ಈ ರೀತಿಯ ಒಂದು ಕೆಟ್ಟ ದಾಖಲೆ ಬರೆದಿರೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ.